ನಿಮ್ಗೆ ಸ್ವಲ್ಪ ಶಾಕ್ ಆಗ್ಬೋದು. ಆದರೂ ರೋಷನ್ ಅವರು ಐಶುಗೆ ಸ್ವಂತ. ಅವರ ಬ್ರೇಕಪ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಒಂದು ಕಾಮನ್ ಕಮೆಂಟ್ ನನಗೆ ಬರುತ್ತೆ, ಆನ್ಲೈನ್ ಬೆಗ್ಗರು, ಫ್ರಾಡು. ನೀವು ಬರೀ ಒನ್ ಸೈಡ್ ಸ್ಟೋರಿ ಹೇಳ್ತಿದ್ದೀರಾ, ಹುಡುಗಿ ಮನೆ ಸ್ಟೋರಿ ಹೇಳಿ. ಸುರಭಿ ಅವರು ಏನು ಹೇಳ್ಕೊಂಡಿದ್ದಾರೆ, ಸೊ ಯಾರನ್ನೂ ಅಣ್ಣ ಆಗಲಿ ಅಕ್ಕ ಆಗಲಿ ಇನ್ನೊಂದಾಗಲಿ ಸೇರಿಸ್ಕೋಬೇಡಿ, ಜೊತೆಗೆ ಇನ್ಸ್ಟಾಗ್ರಾಮ್ನ ಯಾಕೆ ಡಿಆಕ್ಟಿವೇಟ್ ಮಾಡ್ಬಿಟ್ಟು ಸತ್ತೋದ ಅಂತ ಒಂದು ಅಮೌಂಟ್ ವಿಷಯದಲ್ಲಿ ಅವರ ಮಾತಾಡಿರೋ ಮಾತು ನನಗೆ ಇಷ್ಟ ಆಗಿಲ್ಲ. ರೋಷನ್ ಹೆಸರು ಹೇಳ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಾ ಇದೆಯಾ, ಆ ಫಂಡ್ ರೈಸಿಂದ ನನ್ನ ಪ್ರಾಬ್ಲಮ್ ಕ್ಲಿಯರ್ ಆಗೋದಿಲ್ಲ, ನನ್ನ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗೋಯ್ತು. ಈ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಿದ್ರು ದುಡ್ಡಿಗೆ ಅಂತಾನೆ ಜನ ಅನ್ಕೋಬಿಟ್ಟಿದ್ದಾರೆ. ನಾನು ಇನ್ನೂ ನನ್ನ ಸಾಲಗಳನ್ನ ತೀರ್ಸೋ ಒಂದು ಪ್ರೋಗ್ರೆಸ್ ಅಲ್ಲಿ ಇದ್ದೀನಿ. ಸ್ಯಾಮ್ ಸಮೀರ್ ಅವ್ರಿಗೇನೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರಂತೆ, ನೀವು ಅಕ್ಕ ಮೇಲೆ ಪ್ರೀತಿಯಿಂದ ಮೊಬೈಲ್ ಕೊಡ್ಸಿಲ್ಲ, ಯೂಟ್ಯೂಬ್ ಬ್ಲಾಗ್ ಆಗಲಿ ಅಂದ್ಬಿಟ್ಟು ಮೊಬೈಲ್ ಕೊಡ್ಸಿದ್ದೀರಾ ಅಂತ. ತಿಂಗ್ಳಿಗೆ 50,000 ದುಡಿದ್ರು ಏನಿಲ್ಲ ಅಂದ್ರೂ ನಾನು ಸಾಲ ತೀರ್ಸೋಕೆ ಒಂದು 5 ವರ್ಷನಾದ್ರೂ ಬೇಕು. ಜೊತೆಗೆ ರೋಷನ್ ವಿಷಯ ಮಾತ್ರ ಅಲ್ಲ, ಇದ್ರಲ್ಲಿ ನನ್ನ ವಿಷಯ ಮತ್ತೆ ಒಂದು ಕಪಲ್ ವಿಷಯ ಕೇಳ್ತಾ ಇದ್ರಿ ತುಂಬಾ ದಿವಸಗಳಿಂದ, ಆ ಒಂದು ವಿಷಯ. ಸೊ ಗೈಸ್, ಎಲ್ರಿಗೂ ನಿಮ್ಮ ಹೆಸರು ಪ್ರಕಾಶ್ ಮಾಡುವ ನಮಸ್ಕಾರಗಳು. ಸೊ ಅಂತ ಹೆಸರು ಕೊಟ್ಟಿರೋದು ನೀವೇ, ಸೊ ಹಂಗಾಗಿ ಪ್ರಕಾಶ್ ಅಂತ ಹೆಸರು ಚೇಂಜ್ ಮಾಡ್ಕೊತೀನಿ ನಿಮ್ಮ ಮೇಲೆ. ಸೊ ವೆಲ್ಕಮ್ ಹಾಗೆ ಮಾಡ್ತೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಥ್ರಿಲ್ಲಿಂಗ್ ಟಾಕೀಸ್ ಚಾನೆಲ್, ನಿಮ್ಮ ಪ್ರಕಾಶ್ ಕಡೆಯಿಂದ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾನು ರೋಷನ್ ಬಗ್ಗೆ ಮತ್ತೆ ವಿಡಿಯೋ ಮಾಡಬಾರ್ದು, ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟಾಗಿದೆ, ಇನ್ನೇನು ಇಲ್ಲ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದಷ್ಟು ಕಾಮೆಂಟ್ಸ್ಗಳು ಈ ಒಂದು ವಿಡಿಯೋನ ಮಾಡೋ ಥರ ಮಾಡ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ರೋಷನ್ ವಿಷಯ ಮಾತ್ರ ಅಲ್ಲ, ಇದರಲ್ಲಿ ನನ್ನ ವಿಷಯ ಮತ್ತು ಒಂದು ಕಪಲ್ ವಿಷಯ ಕೇಳ್ತಾ ಇದ್ರಿ ತುಂಬ ದಿವಸಗಳಿಂದ, ಆ ಒಂದು ವಿಷಯ. ಸೊ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಹೇಳಬೇಕು ಅಂತ ಹೇಳ್ತೀನಿ. ಸೊ ಮೊದಲನೇದು ನನ್ನ ವಿಷಯ ಹೇಳ್ತೀನಿ. ಸೊ ನನ್ನ ವಿಷಯ ಏನಪ್ಪ ಅಂತ ಅಂದರೆ, ನಾನು ರೋಷನ್ ವಿಡಿಯೋ ಆಗಲಿ ಇನ್ನೊಂದು ವಿಡಿಯೋ ಮಾಡಲಿ, ಒಂದು ಕಾಮನ್ ಕಮೆಂಟ್ ನನಗೆ ಬರುತ್ತೆ, ಆನ್ಲೈನ್ ಬೆಗ್ಗರು, ಫ್ರಾಡು, ಭಿಕ್ಷುಕ, ಆನ್ಲೈನ್ ಭಿಕ್ಷುಕ. ಸೊ ಇದು ಕಾಮನ್ ಆಗಿ ಬರುತ್ತೆ. ಅದಕ್ಕೆ ಯಾಕೆ ಅಂತ ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಸೊ ಬಿಕಾಸ್ ಒಂದು ವರ್ಷದಿಂದ ಸೊ ನನ್ನ ಒಂದು ಹೆಲ್ತ್ ಇಶ್ಯೂ ಮತ್ತು ಫೈನಾನ್ಷಿಯಲ್ ಇಶ್ಯೂಯಿಂದ ನಾನು ಫಂಡ್ ರೈಸ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದು ತುಂಬ ಜನ ಕಡೆಯಿಂದ ನೆಗೆಟಿವ್ ಬಂದು, ಸೊ ಆನ್ಲೈನ್ ಬೆಗ್ಗರ್ ಅಂತ ಒಂದು ಹಣೆಪಟ್ಟಿ ಬಂದಿದೆ. ಸೊ ಅದು ನನ್ನ ಸಾಯೋವರೆಗೂ ಅದನ್ನ ಜೊತೆಲೇ ಇರುತ್ತೆ. ಅದು ನಾನು ತೆಗ್ದಕ್ಕಾಗಲ್ಲ, ಏನು ಹೇಳಿದ್ರು, ಏನು ಕ್ಲಾರಿಟಿ ಕೊಟ್ಟರು, ಏನು ಮಾಡಿದ್ರು ಅದು ಕೆಲವರು ತಲೆಯಿಂದ ತೆಗ್ದಕ್ಕಾಗಲ್ಲ. ಸೊ ಮಾಡೋರು ಮಾಡಲಿ. ಆದರೆ ಏನೊಂದು ಕಾಮೆಂಟ್ ಬಂದಿತ್ತು ಅಂದರೆ, ರೋಷನ್ ವಿಷಯ ಆಗಿರಲಿ, ಸ್ವಲ್ಪ ಒಂದು ವರ್ಷದ ಹಿಂದ್ಗಡೆ ಒಬ್ಬ ಏನೋ ನನಗೆ ಅದಾಗಿದೆ ಇದಾಗಿದೆ ಅಂದ್ಬಿಟ್ಟು ಆನ್ಲೈನಲ್ಲಿ ಭಿಕ್ಷೆ ಬೇಡಿ ಆಮೇಲೆ ಎಲ್ರಿಗೂ ವಾಪಸ್ಸು ಕೊಡ್ತೀನಿ ತಿಂಗಳಿಗೊಬ್ಬೊಬ್ರಿಗೆ ಅಂತ ಹೇಳಿ ಭಿಕ್ಷೆ ಎತ್ತಿದ್ದ. ಸೊ ಅವನ ಬಗ್ಗೆ ಹೇಳಿ ಅಂತ ಒಬ್ರು ಕಮೆಂಟ್ ಹಾಕಿರೋ, ಅಂದರೆ ಇಂಡೈರೆಕ್ಟ್ ಆಗಿ ನನ್ನ ಬಗ್ಗೆ ಕೇಳ್ತಾ ಇದ್ದಿತ್ತು. ಸೊ ಗೊತ್ತಾಯಿತು. ಸೊ ಹಾಗಾಗಿ ಅವ್ರಿಗೆ ಈ ಒಂದು ರಿಪ್ಲೈ, ಹೌದು ನಾನು ಆ ಒಂದು ಫಂಡ್ ರೈಸ್ ಮಾಡಬೇಕಾದ್ರೆ ನಾನೊಂದು ಮಾತು ಹೇಳಿದ್ದೆ. ಸೊ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಸಹಾಯ ಮಾಡ್ಕೊಂಡು ಬರ್ತೀನಿ, ಅಂದರೆ ವಾಪಸ್ ಕೊಡ್ತೀನಿ ಅಂತ ಹೇಳಿರಲಿಲ್ಲ ನಾನು. ಇವಾಗ ಕೆಲವರು 5 ರೂಪಾಯಿ ಕೊಟ್ಟಿರ್ತಾರೆ, 1 ರೂಪಾಯಿ ಕೊಟ್ಟಿರ್ತಾರೆ, 10 ರೂಪಾಯಿ ಕೊಟ್ಟಿರ್ತಾರೆ, ಎಲ್ರಿಗೂ ಅವ್ರನ್ನ ಹುಡ್ಕೊಂಡು ಹೋಗಿ ಕೊಡೋಕ್ಕಾಗೋದಿಲ್ಲ. ಅದ್ರ ಬದಲು ನೀವೆಲ್ಲ ಕೊಟ್ಟಿರೋ ಒಂದು ಅಮೌಂಟ್ನ ಏನು ಮಾಡ್ತೀನಿ, ಪ್ರತಿ ತಿಂಗಳು ಯಾರಿಗಾರೊಬ್ರು ನೀಡಿದವ್ರಿಗೆ ಏನಾದರೂ ಸಹಾಯ ಮಾಡೋದು, ಗ್ರಾಸರಿ ಕೊಡಿಸೋದು, ಬಡ ಫ್ಯಾಮಿಲಿಗಳಿಗೆ ಅಥವಾ ಸ್ಕೂಲ್ ಮಕ್ಳಿಗೆ ಏನಾದ್ರು ಕೊಡಿಸೋದು, ಈ ಥರ ಒಂದು ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಆ ಮಾತಿನ ಪ್ರಕಾರ ನಾನು ಇದ್ದೀನಿ. ಬಟ್ ಏನು ಅಂದರೆ ಪ್ರಾಬ್ಲಮ್ಮು, ಅಲ್ಲಿ ನಾವು ಫಂಡ್ ರೈಸ್ ಮಾಡಬೇಕಾದ್ರೆ ಇದಾಯಿತು, ಏನೋ ನೆಗೆಟಿವ್ ಇದಾಯಿತು. ನೆಗೆಟಿವಿಂದ ಆ ಫಂಡ್ ರೈಸಿಂದ ನನ್ನ ಪ್ರಾಬ್ಲಮ್ ಕ್ಲಿಯರ್ ಆಗೋದಿಲ್ಲ, ನನ್ನ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗೋಯ್ತು. ಸೊ ಎಲ್ಲ ಕಡೆಯಿಂದ ಪ್ರೆಷರು, ಮಾನಸಿಕವಾಗಿ ಹಿಂಸೆ. ನಾನೆಲ್ಲ ಬೇರೆ ಕಡೆ ಇದ್ದೀನಿ ಇವಾಗ. ಸೊ ನಾನು ಇದ್ದಿದ್ದು ಏರಿಯಾದಲ್ಲಿ ಇಲ್ಲ, ನಾನೆಲ್ಲ ಬೇರೆ ಕಡೆ ಇದ್ದೀನಿ. ಆ ಒಂದು ಮಾನಸಿಕವಾಗಿ ಹಿಂಸೆ ಅಂದರೆ ಯಾರು ಏನು ಟಾರ್ಚರ್ ಕೊಟ್ಟಿಲ್ಲ, ಬಟ್ ಮಾನಸಿಕವಾಗಿ ಹಿಂಸೆ, ಯಾಕಂದ್ರೆ ಅವ್ರಿಗೂ ಪ್ರೆಷರ್ ಇರುತ್ತೆ. ಎಲ್ಲರೂ ಫಂಡ್ ರೈಸ್ ಮಾಡಿಬಿಟ್ಟಿದೆ, ಅಷ್ಟು ಬಂದ್ಬಿಟ್ಟಿದೆ, ಇಷ್ಟು ಬಂದ್ಬಿಟ್ಟಿದೆ, ಅಷ್ಟು ಕೊಡಿ ಬಂದ್ಬಿಟ್ಟಿದೆ, ನೀನು ಕೊಡ್ತಾ ಇಲ್ಲ, ಎಲ್ಲ ಕೊಟ್ಟಿದ್ದು ಎಲ್ಲ ಬಂದು ಎಲ್ರಿಗೂ ಕೊಟ್ಬಿಟ್ಟಿದ್ದೀರಿ, ನಾನು ಯಾಕೆ ಎಲ್ಲೋ ಬೇರೆ ಕಡೆ ಹೋಸ್ಬಿಟ್ಟು ಕೂತ್ಕೋಬೇಕಾಗಿತ್ತು ಅಲ್ವಾ. ಸೊ ಅದು ಒಂದು ಮಟ್ಟಿಗೆ ಅದು ದೊಡ್ಡ ಅಮೌಂಟೇ, 10 ಲಕ್ಷ ನಾನು ಹೇಳಿದ್ದೆ, 10 ಲಕ್ಷ 8ರಿಂದ 10 ಲಕ್ಷವರೆಗೂ ಬಂದಿತ್ತು ಅಂತ. ಸೊ ಅದು ದೊಡ್ಡ ಅಮೌಂಟೇ. ಬಟ್ ನನ್ನ ಒಂದು ಫೈನಾನ್ಷಿಯಲ್ ಇಶ್ಯೂ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಅದು ಸಾಲಿಲ್ಲ. ಸೊ ಏನಾಗುತ್ತೆ, ಎಲ್ರೂ ಪ್ರೆಷರ್ ಹಾಕಿದ್ರು, ನಮಗೆ ಕೊಡಿ ಅಂತ. ಸೊ ಅದರಿಂದ ನನಗೆ ಇನ್ನೂ ಜಾಸ್ತಿ ಇದೆ ಪ್ರಾಬ್ಲಮ್ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಸೊ ನಾನು ಇನ್ನೂ ನನ್ನ ಸಾಲಗಳನ್ನ ತೀರ್ಸೋ ಒಂದು ಪ್ರೋಗ್ರೆಸ್ ಅಲ್ಲಿ ಇದ್ದೀನಿ. ಸೊ ಸಾಲಗಳನ್ನ ತೀರ್ಸಾದ್ಮೇಲೆ ಖಂಡಿತವಾಗ್ಲೂ ಆ ಮಾತಿನ ಪ್ರಕಾರ ನಾನು ನಡ್ಕೋತೀನಿ. ನನ್ನ ಪ್ರಕಾರ ನನಗೆ ಗೊತ್ತಿರೋ ಹಾಗೆ ಇವಾಗ ನಾನು ತಿಂಗಳಿಗೆ 50,000 ದುಡಿದ್ರು ಏನಿಲ್ಲ ಅಂದ್ರೂ ನಾನು ಸಾಲ ತೀರ್ಸೋಕೆ ಒಂದು 5 ವರ್ಷನಾದ್ರೂ ಬೇಕು. ಪ್ರೆಸೆಂಟ್ ಇವಾಗ ನಾನು ಒಂದೊಂದು ತಿಂಗಳು 30,000 ರೂಪಾಯಿ ಆಗುತ್ತೆ, ಒಂದು ತಿಂಗಳು 40,000 ರೂಪಾಯಿ ಬರುತ್ತೆ, ಒಂದೊಂದು ತಿಂಗಳು 50,000 ರೂಪಾಯಿ ಬರುತ್ತೆ. ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ ವೇರಿಯಸ್ ಆಗ್ತಾ ಇರುತ್ತೆ. ಸೊ ಆ ಥರ 50,000 ರೂಪಾಯಿ ಲೆಕ್ಕ ಹಾಕೊಂಡ್ರು ನನಗಿನ್ನೂ ನನ್ನ ಸಾಲಗಳನ್ನ ತೀರ್ಸೋದಕ್ಕೆ ಒಂದು 5 ವರ್ಷನಾದ್ರೂ ಬೇಕು ಮಿನಿಮಮ್. ಸೊ 5 ವರ್ಷ ಆದಮೇಲೆ ಖಂಡಿತವಾಗ್ಲೂ ನಾನು ಆ ಮಾತನ್ನ ನಾನು ನಡ್ಸ್ಕೊಡ್ತೀನಿ. ನನ್ನ ಕೈಲಿ ಏನೇನಾಗೋದು ಅದನ್ನು ನಾನು ಮಾಡ್ತೀನಿ. ಸೊ ಅದು ನಾನು ಮರ್ತಿಲ್ಲ.
ಯಾರ್ಯಾರು ನನಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ದೀರಾ, ಏನೇ ನೆಗೆಟಿವ್ ಬಂದರೂ ಎಲ್ಲ ಒಳ್ಳೇದಾಗುತ್ತೆ ಬಿಡಿ ಬ್ರೋ ಅಂದ್ಕೊಂಡು ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ, ನನಗೆ ನೆಗೆಟಿವ್ ಆದ್ರೂ ಕೆಲವರೆಲ್ಲ ಫಂಡ್ ಪ್ರೈಸ್ಗೆ ಹೆಲ್ಪ್ ಮಾಡಿದ್ದೀರಾ, ಅವ್ರಿಗೆಲ್ರಿಗೂ ನಾನು ಇನ್ನೊಂದ್ಸಲ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ನಾನು ಅದೇನಾಯಿತು ಕ್ಲಾರಿಟಿ ಅದೆಲ್ಲ ಮುಂಚೆನೇ ಕೊಟ್ಟಿದ್ದೀನಿ ನಾನು, ಬಟ್ ಕೆಲವರೆಲ್ಲ ನೋಡಿಲ್ಲ. ಅದು ನಾನೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಅದೊಂದು ಬ್ಯಾಡ್ ಮೆಮೊರಿ, ಅದನ್ನು ನಾನು ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು 1 ತಿಂಗಳು 2 ತಿಂಗಳವರೆಗೂ ಇಟ್ಟು ಕ್ಲಾರಿಟಿ ವಿಡಿಯೋ ಎಲ್ಲ ಇಟ್ಟು ಆಮೇಲೆ ಡಿಲೀಟ್ ಮಾಡಿದ್ವಿ, ಅರ್ಚೀವ್ ಮಾಡಿದ್ದೀವಿ. ಸೊ ಅದೇನೇನು ಕ್ಲಾರಿಟಿ ಏನೇನಾಯಿತು ಎಲ್ಲನೂ ಕೊಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಸಣ್ಣದಾಗಿ ಒಂದು ಕ್ಲಾರಿಟಿ ಅದ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ. ಈಗ ಇನ್ನೊಂದು ವಿಷಯಕ್ಕೆ ಬರ್ತೀನಿ, ಒಂದು ಕಪಲ್ ವಿಷಯ. ಸೊ 1 ತಿಂಗಳಿಂದ ನನಗೆ ಸುಮಾರು ಜನ ನನಗೆ ಮೆಸೇಜು, DM, ಕಾಮೆಂಟ್ಸ್ ಎಲ್ಲ ಮಾಡ್ತಿದ್ರು, ಯಾಕೆ ಆ ಒಂದು ಕಪಲ್ಲು ವೀಡಿಯೋಸ್ ಮಾಡ್ತಾ ಇಲ್ಲ, ವ್ಲಾಗ್ ಮಾಡ್ತಾ ಇಲ್ಲ, ಹಾಗೆ ಹೀಗೆ ಕೂಡ. ನಾನು ಅದಕ್ಕೂ ರಿಯಾಕ್ಟ್ ಮಾಡಿರಲಿಲ್ಲ, ನನಗೆ ರಿಯಾಕ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ನಾನು ಏನು ರಿಯಾಕ್ಟ್ ಮಾಡಿರಲಿಲ್ಲ. ಅದು ಅವರಾಗ ಹೇಳ್ಕೊತಾರೆ ಏತಕ್ಕೆ ಏನು ಅಂತ. ಸೊ ಅವರು ನಿನ್ನೆ ಸುರಭಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಏನಾಯಿತು ಅಂತ. ಅದಾದಮೇಲೆ ನನಗೆ ಒಂದು ಕಾಮೆಂಟ್ ಬಂತು, ನಿನ್ನೆ ನೈಟು ನನಗೇನೋ ಒಂದು ಕಾಮೆಂಟ್ ಬಂದಿದೆ. ಅದು ನನಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ನಾನು ಅವ್ರ ವಿಷಯ ಬಗ್ಗೆ ಮಾತಾಡೋಕ್ಕೆ ನನಗೆ ಏನೂ ಇರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ, ಏನೂ ಇಲ್ಲ. ಆದರೂ ಮಾತಾಡ್ತಾ ಇದ್ದೀನಿ ಅಂದರೆ ಆ ಒಂದು ಕಾಮೆಂಟು. ಸೊ ಸುರಭಿ ಅವರು ಏನು ಹೇಳ್ಕೊಂಡಿದ್ದಾರೆ, ಸೊ ಯಾರನ್ನೂ ಅಣ್ಣ ಆಗಲಿ ಅಕ್ಕ ಆಗಲಿ ಇನ್ನೊಂದಾಗಲಿ ಸೇರಿಸ್ಕೋಬೇಡಿ ಜೊತೆಗೆ, ಸೊ ಯಾರು ಹೆಂಗಿರ್ತಾರೆ ಏನು ಅಂತ ಹೇಳಿದಾರಲ್ಲ. ಸೊ ಅದರಿಂದ ಒಬ್ಬರು ಏನಾಗಿದ್ದಾರೆ, ಈ ಒಂದು ಕಾಮೆಂಟ್ ಹಾಕಿದ್ದಾರೆ. ಸೊ ತೇಜು ಸುರಭಿ ಅವರು ಯಾಕೆ ವ್ಲಾಗ್ ಮಾಡ್ತಿಲ್ಲ, ಯಾಕೆ ಬ್ರೇಕಪ್ ಆಯಿತು, ರೀಸನ್ ಹೇಳಿ. ಸೊ ಅವ್ರು ಹೇಳಿದ್ದಾರೆ 3ನೇ ವ್ಯಕ್ತಿಯಿಂದ ಆಯಿತು ಅಂತ. ನೀವು ನೋಡಿದ್ರೆ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದೀರಾ, ಮತ್ತು ಅವ್ರ ಜೊತೆಗೆ ಮಾಡಿದ ವೀಡಿಯೋಸ್ಗಳೆಲ್ಲ ಡಿಲೀಟ್ ಮಾಡಿದ್ದೀರಾ, ಯೂಟ್ಯೂಬಲ್ಲೂ ಡಿಲೀಟ್ ಮಾಡಿದ್ದೀರಾ. ಸೊ ನಿಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ, ನೀವೇನೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು ಅಂತ ಹಾಕಿದ್ದಾರೆ. ನಾನು ಅದಕ್ಕೋಸ್ಕರ ಇದನ್ನು ರಿಯಾಕ್ಟ್ ಮಾಡ್ತಾ ಇರೋದು. ದಯವಿಟ್ಟು ಯಾರ್ಯಾರು ಆ ಥರ ಅನ್ಕೋತಿದ್ದೀರಾ, ಅವರ ಬ್ರೇಕಪ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಓಕೆನಾ. ಸೊ ನಾನು ಯಾಕೆ ವೀಡಿಯೋಸು ಇನ್ಸ್ಟಾಗ್ರಾಮೆಲ್ಲ ಡಿಲೀಟ್ ಮಾಡಿ ಅವ್ರ ಜೊತೆ ಮಾಡಿರೋ ವೀಡಿಯೋಸು ಮತ್ತು ಅನ್ಫಾಲೋ ಮಾಡಿದ್ದೀನಿ ಅಂದರೆ, ಅವರು ಬೇರೆ ಪರ್ಸ್ನಲ್ ಒಂದು ವಿಷಯ ಏನು ಅಂದರೆ, ನಾನು ಸಣ್ಣದಾಗಿ ಹೇಳ್ತೀನಿ, ನನಗೆ ಪೂರ್ತಿ ಕ್ಲಿಯರ್ ಆಗಿ ಹೇಳೋಕ್ಕಾಗಲ್ಲ. ಒಂದು ಅಮೌಂಟ್ ವಿಷಯದಲ್ಲಿ ಅವರ ಮಾತಾಡಿರೋ ಮಾತು ನನಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಾನು ಅವರಿಬ್ಬರನ್ನ ಅನ್ಫಾಲೋ ಮಾಡಿ ಅವ್ರ ಜೊತೆ ಇದ್ದ ವೀಡಿಯೋಸ್ಗಳೆಲ್ಲ ಡಿಲೀಟ್ ಮಾಡಿ ಅವ್ರ ಲೈಫ್ ಅವ್ರು ನೋಡ್ಕೊಳ್ಳಿ ಅಂತ ನಾನು ಬಿಟ್ಟಿದ್ದೀನಿ, ಓಕೆನಾ. ಸೊ ಅವ್ರ ಬ್ರೇಕಪ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ದಯವಿಟ್ಟು ಆ ಥರ ಮಾತ್ರ ಕಾಮೆಂಟ್ ಹಾಕಕ್ಕೆ ಹೋಗಬೇಡಿ. ಸೊ ಅವರ ಒಂದು ಬ್ರೇಕಪ್ಪಲ್ಲಿ 3ನೇ ವ್ಯಕ್ತಿ ಬಂದು ಯಾರು ಏನಾಗಿದೆ ಅದು ಅವ್ರನ್ನೇ ಕೇಳ್ಕೊಳ್ಳಿ, ಯಾರಿಗೆ ಕ್ಲಾರಿಟಿ ಬೇಕು ಅವ್ರನ್ನೇ ಕೇಳ್ಕೊಳ್ಳಿ. ಸೊ ಅದ್ರ ಬಗ್ಗೆ ಯಾರಿಗೆ ಕ್ಲಾರಿಟಿ ಬೇಕು ದಯವಿಟ್ಟು ಅವ್ರಿಗೆ DM ಮಾಡಿ, ಡೈರೆಕ್ಟಾಗಿ ಅವ್ರಿಗೆ ಮೆಸೇಜ್ ಮಾಡಿ. ಏನಕ್ಕೆ ಅವರು ಬ್ರೇಕಪ್ ಮಾಡ್ಕೋತಿರೋದು ಎಲ್ಲ ಅವ್ರನ್ನೇ ಕೇಳಿ, ದಯವಿಟ್ಟು ನನ್ನ ಕೇಳಕ್ಕೆ ಹೋಗಬೇಡಿ, ಓಕೆನಾ. ನನ್ನ ಒಂದು ವಿಷಯ ಬೇರೆ ಅಂದರೆ, ನಾನೇನು ಹೇಳಿದ್ನಲ್ಲ ಅಮೌಂಟ್ ವಿಷಯವಾಗಿ ಅವ್ರು ಮಾತಾಡಿದ ಒಂದು ಮಾತು ನನಗೆ ಇಷ್ಟ ಆಗಿಲ್ಲ. ಸೊ ಹಂಗಾಗಿ ನಾನು ಅವರಿಂದ ದೂರ ಇದ್ದೀನಿ ಅಷ್ಟೇ. ಸೊ ಅವರ ಬ್ರೇಕಪ್ಗೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇನ್ನೊಂದು ವಿಷಯ ಕ್ಲಾರಿಫೈ ಮಾಡಿಬಿಡ್ತೀನಿ, ಆ 3ನೇ ವ್ಯಕ್ತಿ ಬಂದು ಒಂದು ಹುಡುಗಿ, ಸೊ ಹುಡುಗ ಅಲ್ಲ. ದಯವಿಟ್ಟು ಅವ್ರನ್ನ ಕೇಳ್ಕೊಳ್ಳಿ, ಏನೇ ಇದ್ರು ಅವ್ರನ್ನ ಕೇಳ್ಕೊಳ್ಳಿ. ದಯವಿಟ್ಟು ಅವರ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇನ್ಮೇಲೆ ನನಗೆ ಯಾವುದೇ ಮೆಸೇಜು, ಕಾಮೆಂಟು ಅಥವಾ DM ಏನು ಮಾಡಬೇಡಿ. ನೀವು ಮಾಡೋದು ತಪ್ಪು ಅಂತ ಹೇಳ್ತಾರೆ, ಯಾಕಂದರೆ ಸ್ವಲ್ಪ ದಿನಗಳ ಮಟ್ಟಿಗೆ ನಾವು ಜೊತೆಲಿ ಕಾಣಿಸ್ಕೊಂಡಿದ್ವಿ. ಸೊ ಹಾಗಾಗಿ ನೀವು ನ್ಯಾಚುರಲ್ ಆಗಿ ಕೇಳ್ತೀರಾ, ನಿಮ್ಮ ತಪ್ಪು ಅಂತಲೇ ಹೇಳ್ತಾ ಇಲ್ಲ. ಬಟ್ ಇನ್ಮುಂದೆ ಯಾವುದೇ ಒಂದು ವಿಷಯಕ್ಕೆ ಅವ್ರಿಗೊಂದು ವಿಷಯಕ್ಕೆ ನನ್ನ ಕೇಳಬೇಡಿ, ನನಗೆ ಮೆಸೇಜು ಮಾಡಬೇಡಿ ದಯವಿಟ್ಟು. ಥ್ಯಾಂಕ್ ಯು. ಎಲ್ಲರೂ ಅವ್ರ ಲೈಫಲ್ಲಿ ಚೆನ್ನಾಗಿರಲಿ ಅಷ್ಟೇ ನಾವು ಇಷ್ಟಪಡೋದು. ಬಟ್ ಹಂಗೆ ಒಂದು ಯೂಸ್ಗಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಾದರೂ ನೀವು ಏನಾದರೂ ಒಬ್ಬರನ್ನ ಪ್ರೀತಿ ಮಾಡ್ತೀರಾ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಮತ್ತು ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋದಿತ್ತು ಅಂದರೆ ದಯವಿಟ್ಟು ಜಗತ್ತಿನ ಮುಂದೆ ತೋರಿಸ್ಕೊಳ್ಳಿ. ಇಲ್ಲಾಂದರೆ ತೋರಿಕೆಗೋಸ್ಕರ ಎಲ್ಲ ಪ್ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಇದೊಂದು ನಾನು ಕಿವಿ ಮಾತು ಹೇಳಬೇಕು, ಅದು ಎಲ್ಲ ಯೂಸ್ ಕೇಳ್ತಾ ಇರೋದು ನಾನು, ಬೇರೆ ಯಾರಿಗೂ ಅಲ್ಲ, ಯೂಸ್ಗಳಿಗೆ ಹೇಳ್ತಾ ಇರೋದು. ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಿ ಪ್ರೀತಿ ಮಾಡಿ. ಸುಮ್ಮನೆ ಏನೋ ಅಂತಕ್ಕೋಸ್ಕರ ಮಾಡೋದು, ತೋರಿಸ್ಕೊಳ್ಳೋದು, ಆಮೇಲೆ ಬ್ರೇಕಪ್ ಮಾಡ್ಕೊಳ್ಳೋದು, ಇದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಗೊತ್ತಿರ್ಬೋದು ನಿಮಗೆ, ನಾನೇನು ಹೇಳೋಕ್ಕಾಗಲ್ಲ. ಆದರೂ ಈಗಿನ ಜನ್ರೇಷನ್ನು ಗೊತ್ತಿಲ್ಲ. ಸೊ ಅಲ್ಲಿಗೆ ಆ ವಿಷಯದ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ನೆಕ್ಸ್ಟು ಯಾರು ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ಅಷ್ಟೇ. ಇನ್ನೇನು ಜಾಸ್ತಿ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಅವ್ರ ಬಗ್ಗೆ ನನಗೆ ಯಾವುದು ಕ್ಲಾರಿಟಿ ನನಗೆ ಕೇಳಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ರೋಷನ್ ವಿಷಯ ಇನ್ನೊಂದು ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ದೆ ಅಲ್ವಾ. ರೋಷನ್ ವಿಷಯದ ಏನಂದರೆ, ರೋಷನ್ದೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀವಿ, ಎಲ್ಲ ಇದು ಮಾಡಿದ್ದೀವಿ ಅಂದ್ರೂ ಸುಮಾರು ಜನ ಇನ್ನೂ ಏನು ಕಮೆಂಟ್ ಆಗ್ತಿದ್ದಾರೆ ಅಂದರೆ, ನೀವು ಬರೀ ಒನ್ ಸೈಡ್ ಸ್ಟೋರಿ ಹೇಳ್ತಿದ್ದೀರಾ, ಹುಡುಗಿ ಮನೆ ಸ್ಟೋರಿ ಹೇಳಿ, ಹುಡುಗಿ ಮನೆಯವ್ರದ್ದು ಏನಾದರೂ ಒಂದು ಆ ಕಡೆದೊಂದು ಸ್ಟೋರಿ ಇರುತ್ತಲ್ವ, ನೀವು ಯಾಕೆ ಅದನ್ನು ಹೇಳ್ತಾ ಇಲ್ಲ ಅಂತ ಹೇಳಿದ್ದೀರಾ. ಹುಡುಗಿ ಮನೆ ಸ್ಟೋರಿ ನಾವೇ ಹೆಂಗೆ ಹೇಳೋಕ್ಕಾಗುತ್ತೆ? ರೋಷನ್ ನಮ್ಮ ಫ್ರೆಂಡು, ನಮಗೇನೇನು ಅವ್ರ ಫ್ಯಾಮಿಲಿ ಕಡೆಯಿಂದ ಬಂದಿದೆ ಮಾಹಿತಿ, ಅದನ್ನು ನಾವು ಹೇಳ್ತೀವಿ. ಹುಡುಗಿ ಮನೆಯವರು ಸ್ಟೋರಿ ಏನಾದರೂ ಇತ್ತು ಅಂದರೆ
ಅವ್ರದ್ದು ಏನಾದರೂ ಅವ್ರ ಕಡೆ ಮಾತಾಡಬೇಕು, ವಾದ ಮಾಡಬೇಕು ಅನ್ನೋದಿದ್ರೆ ಅವರು ವಿಡಿಯೋ ಮಾಡಾಕ್ಲಿ. ಇದೇ ರೀತಿ ಒಂದು ಕಾಮೆಂಟ್ ಬಂದಿತ್ತು, ನಾನು ಅದಕ್ಕೆ ಅವ್ರಿಗೆ ಹಿಂಗೆ ರಿಪ್ಲೈ ಮಾಡಿದೆ. ಸೊ ಹುಡುಗಿ ಮನೆಯವರು ಏನಾದರೂ ರೋಷನ್ ತಪ್ಪಿತ್ತು ಅಂದರೆ ವಿಡಿಯೋ ಮಾಡಾಕ್ಲಿ ಬಿಡಿ, ನಾವೇನು ಯಾರನ್ನೂ ತಡೆದಿಲ್ವಲ್ಲ. ಅದಕ್ಕೆ ಅವರೊಬ್ಬರು ಕಾಮೆಂಟ್ ಹಾಕಿದ್ರು, ಎಲ್ಲರೂ ನಿಮ್ಮ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ವಲ್ಲ ಸರ್, ಅವರು ಪೊಲೀಸ್ ಮುಖಾಂತರ ಕೋರ್ಟ್ ಮುಖಾಂತರ ಹೋರಾಡ್ತಿರ್ಬೋದು, ನಮಗೆ ಸಣ್ಣ ಪುಟ್ಟ ಮಾಹಿತಿಗಳು ಸಿಗ್ತಾ ಇದೆ, ಅವರು ಪೊಲೀಸ್ ವಿಚಾರಣೆಯಿಂದ ತಪ್ಪಿಸ್ಕೊಂಡು ಅಬ್ಸ್ಕೆಂಡ್ ಆಗಿದ್ದಾರೆ ಅಂತ ನಮಗಿರೋ ಮಾಹಿತಿ. ಓಕೆನಾ, ಅವರು ವಿಚಾರಣೆಗೆ ಬರ್ತಾ ಇಲ್ಲ, ಏನು ತಪ್ಪು ಮಾಡಿಲ್ಲ ಅಂದಮೇಲೆ ನೀವು ಹೇಳಿದ್ರಲ್ಲ ಪೊಲೀಸ್ ಮುಖಾಂತರ ಬರ್ಬೋದು ಅಂತ, ಪೊಲೀಸ್ ಮುಖಾಂತರನೇ ಬರಲಿ. ಅವ್ರು ವಿಡಿಯೋ ಮಾಡಿಲ್ಲ ಅಂದರು ಪೊಲೀಸ್ ಮುಖಾಂತರ ಇವರು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಕೆಟ್ಟದಾಗಿ ಹೇಳ್ತಿದ್ದಾರೆ ಅಂತ ನಮ್ಮ ಮೇಲೂ ಕೇಸ್ ಹಾಕ್ಬೋದು. ಯಾಕೆ ಹಾಕಿಲ್ಲ? ನಮ್ಗೆ ಯಾವುದು ಇನ್ನೂ ಯಾವುದು ನೋಟಿಸು ಬಂದಿಲ್ಲ, ಏನು ಬಂದಿಲ್ಲ, ನೀವು ಅವ್ರ ಬಗ್ಗೆ ಆ ಥರ ಮಾತಾಡಿದ್ದೀರಿ, ಅವ್ರ ಬಗ್ಗೆ ಈ ಥರ ಮಾತಾಡಿದ್ದೀರ ಅಂತ. ಸೊ ನಾವು ಇರೋದನ್ನೇ ಹೇಳಿದ್ದೀವಿ. ಸೊ ಓಕೆನಾ, ಅವ್ರ ಕಡೆಯಿಂದ ಏನಿದೆ ಅದನ್ನು ಅವರು ಕೂಡ ಹೇಳಲಿ, ನಾವೇನು ಬೇಡ ಅಂತ ಹೇಳಿಲ್ಲ. ಸೊ ಏನು ನಾವು ಯಾರನ್ನೂ ತಡೆದು ಕೂಡ ಇಲ್ಲ. ಅವ್ರ ಮಾತಿಂದ ಅವ್ರು ನಾವೇನು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ರೀಲ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಅಂತ ಹೇಳಿಲ್ಲ. ಸೊ ಏನಿದೆ ಕ್ಲಾರಿಟಿ ಅವರು ಕೊಡಲಿ. ಸೊ ಏನು ಕೊಟ್ಟಿಲ್ಲ, ಮತ್ತು ಪೊಲೀಸ್ ವಿಚಾರಣೆ ಕರೆಕ್ಟಾಗಿ ಅವರು ಇದು ಮಾಡ್ತಾ ಇಲ್ಲ, ಏನು ಸಪೋರ್ಟ್ ಮಾಡ್ತಾ ಇಲ್ಲ, ಇದೆಲ್ಲ ಇದ್ದಾಗ ಆಬ್ವಿಯಸ್ಲಿ ಅವ್ರದ್ದೇ ತಪ್ಪು ಅಂತ ಗೊತ್ತಾಗುತ್ತೆ ಅಲ್ಲೇ. ಸೊ ಹಾಗಾಗಿ ಹುಡುಗಿ ಮನೆ ಸ್ಟೋರಿದ್ದು ನಾವು ಏನು ಬೇಡ ಅಂತ ಹೇಳಿಲ್ಲ ಅಥವಾ ಇನ್ನೊಂದು ಮಾಡಿಲ್ಲ. ನಮ್ಗೆ ಗೊತ್ತಿರೋದು ಒಂದು ಸೈಡ್ ಸ್ಟೋರಿನೇ ನಾವು ಹೇಳಿರೋದು. ಯಾವುದೇ ಘಟನೆಗಾದರೂ ಎರಡು ಕಡೆ ಈ ಕಥೆ ಇರುತ್ತೆ, ನಾವಿಲ್ಲ ಅಂತ ಹೇಳಲ್ಲ. ಬಟ್ ಅವರು ಆಪೋಸಿಟ್ ಅವರು ವೀಡಿಯೋ ಮಾಡಲಿ. ಅವ್ರು ಸೋಷಿಯಲ್ ಮೀಡಿಯಾದಿಲ್ಲ ಅಂದರೆ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಇರ್ತಾರೆ, ಅವ್ರ ಕಡೆಯಿಂದ ವೀಡಿಯೋ ಮಾಡಿಸ್ಬೋದು. ಅವ್ರ ಮುಖ ತೋರ್ಸೋಕ್ಕೆ ಇಷ್ಟ ಅಲ್ವಾ, ಮುಖ ಮುಚ್ಕೊಂಡು ಹೇಳ್ಬೋದು, ಹೆಂಗೆ ಬೇಕಾದರೂ ಹೇಳ್ಬೋದು ಏನಾದರೂ ಇತ್ತು ಅಂದರೆ. ಯಾಕೆ ಯಾರು ಏನು ಹೇಳ್ತಾ ಇಲ್ಲ? ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಅದೊಂದು. ಇನ್ನೊಂದು, ಈ ವಿಷಯ ನೀವು ಕೇಳಿ ಸ್ವಲ್ಪ ಶಾಕ್ ಆಗ್ಬೋದು. ರೋಷನ್ನು ಐಶ್ವರ್ಗೆ ನಿಜವಾಗ್ಲೂ ಏನಾಗಬೇಕು? ಆ್ಯಕ್ಚುಲಿ ನಾವು ಹೇಳಿದ್ವಿ, ಅಕ್ಕ ತಮ್ಮ ಥರ ಜಸ್ಟ್ ವೀಡಿಯೋಸ್ಗಳಿಗೋಸ್ಕರ ಆ ಥರ ರೀಲ್ಸ್ ಮಾಡ್ತಾಯಿದ್ದು, ಅವ್ರಿಗೂ ಮದುವೆ ಆಗಿಲ್ಲ, ಅವರು ಯಜಮಾನರು ಬೇರೆ ಇದ್ದಾರೆ ಅಂತ ನಾವು ಹೇಳಿದ್ವಿ. ಆದರೂ ಸುಮಾರು ಜನ ಈಗಲೂ ಕಮೆಂಟ್ ಆಗಿರೋದು ಐಶ್ವರ್ಯ ಅವ್ರ ಹೆಂಡ್ತಿ, ಅವರು ಐಶುನ ಪ್ರೆಗ್ನೆಂಟ್ ಮಾಡ್ಬಿಟ್ಟು ಇನ್ನೊಂದು ಮದುವೆ ಆಗಿದ್ದಾರೆ. ಅದನ್ನು ಕೇಳಿ ತುಂಬಾ ಒಂಥರ ಇದಾಗ್ತಿದೆ. ಈಗ ಅದಕ್ಕೆ ನಾವು ಈ ಒಂದು ವಿಷಯ ಹೇಳಲೇಬೇಕು, ಯಾಕಂದರೆ ಇನ್ನೂ ತುಂಬ ಕೆಟ್ಟ ಕಾಮೆಂಟ್ ಹಾಕೋ ಬದಲು ಈಗಲೇ ಹೇಳ್ಬೋಣ ಅಂತ ಹೇಳ್ತಿದ್ದೀವಿ. ನಿಮ್ಗೆ ಸ್ವಲ್ಪ ಶಾಕ್ ಆಗ್ಬೋದು, ಆದರೂ ರೋಷನ್ ಅವರು ಐಶುಗೆ ಸ್ವಂತ ತಮ್ಮ. ನಿಮಗೆ ಶಾಕ್ ಆಗ್ತಿರ್ಬೋದು, ಆದರೂ ಇದು ಸತ್ಯ, ಕಟ್ಟು ಸತ್ಯ. ರೋಷನ್ ಮತ್ತು ಐಶು ಅವರು ಓನ್ ಬ್ರದರ್ ಸಿಸ್ಟರ್, ಅಂದರೆ ಒಂದೇ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳು. ಅವ್ರಿಗೆ 5 ಜನ ಮಕ್ಕಳು ಅಂತೇಳಿ ರೋಷನ್ ಅವ್ರಿಗೆ. ಮೊದಲನೇವರು ಒಬ್ಬರು ದೊಡ್ಡಕ್ಕ, ಆಮೇಲೆ 2ನೇವ್ರ ಅಕ್ಕ, 3ನೇವರು ಇವರು ಐಶು, ಅಂದರೆ ಅವ್ರ ಹೆಸರು ಆಶ್ರಿಯ ಅಂತ ಏನೋ ಮೊದಲಿದ್ದು, ಆಮೇಲೆ ರೋಷನ್ನು, ಆಮೇಲೆ ಅಮ್ಮನ್ನು. ಸೊ 5 ಜನ ಮಕ್ಕಳು ಅವ್ರಿಗೆ. ಸೊ ಐಶು ಅವರು ಅವರ ಸ್ವಂತ ಅಕ್ಕ. ಅವ್ರು ಯಾಕೆ ಅದನ್ನು ಹೇಳ್ಕೊಂಡಿಲ್ಲ ಅಂದರೆ ಅವ್ರದ್ದೇನೋ ಒಂದು ಫ್ಯಾಮಿಲಿ ಒಂದು ಇಶ್ಯೂ ಇದೆ. ಸೊ ಅದನ್ನು ನಾವೇನೋ ಹೇಳೋಕ್ಕಾಗೋದಿಲ್ಲ. ಸೊ ಅವರೇ ಹೇಳ್ಕೊಳಂಗಿದ್ರೆ ಹೇಳ್ಕೊಳ್ಳಿ ಮುಂದೆ. ಬಟ್ಟು ನಾವು ಹೇಳ್ತಿದ್ದೀವಲ್ವಾ, ರೋಷನ್ ಮತ್ತು ಐಶು ಸ್ವಂತ ಅಕ್ಕ ತಮ್ಮ. ಸೊ ದಯವಿಟ್ಟು ಇದ್ಮೇಲೆ ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅವರು ರೀಲ್ಸ್ಗೋಸ್ಕರ ಮಾತ್ರ ಒಂದು ಆ ಥರ ವೀಡಿಯೋ ಮಾಡ್ತಿದ್ದು. ಅವನಿಗೆ ಸ್ವಲ್ಪ ಇದಿದ್ದು, ಏನು ಬೆಳಿಬೇಕು ಅನ್ನೋದೊಂದಿತ್ತು. ಇನ್ಸ್ಟಾಗ್ರಾಮ್ನ ತುಂಬ ಇಷ್ಟಪಡ್ತಾ ಇದ್ದ ಅವನು. ಸೊ ಹಾಗಾಗಿ ಆಮೇಲೆ ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಇನ್ನೊಂದಷ್ಟು ಜನ ಕಾಮೆಂಟ್ಗಳು ನಾವೇನು ಮಾಡಿದ್ದು, ಅವನೇನು ತಪ್ಪು ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ನ ಯಾಕೆ ಡಿಆಕ್ಟಿವೇಟ್ ಮಾಡಿಬಿಟ್ಟು ಸತ್ತೋದ ಅಂತ. ಆವಾಗ ಅವನ ಮನಸ್ಸಲ್ಲಿ ಏನು ಓಡ್ತಿತ್ತೋ ಏನು ಬಿಟ್ಟಿತ್ತೋ ಗೊತ್ತಿಲ್ಲ. ಸೊ ಅವ್ನು ತುಂಬ ಇಷ್ಟಪಟ್ಟಿದ್ದಲ್ಲ ಇನ್ಸ್ಟಾಗ್ರಾಮು, ನನ್ನ ಜೊತೆ ಅದು ಸತ್ತೋಗ್ಲಿ ಅಂತ ಏನಾದರೂ ಆ ಥರ ಮಾಡೋದನ್ನ ಏನೋ ಗೊತ್ತಿಲ್ಲ. ಸೊ ಏನೋ ತಪ್ಪು ಮಾಡಿರ್ಬೋದು, ಅದಕ್ಕೆ ಅವ್ನು ಇನ್ಸ್ಟಾಗ್ರಾಮ್ ಡಿಆಕ್ಟಿವೇಟ್ ಮಾಡಿದ್ದಾನೆ. ಅವ್ನು ನಿಜವಾಗ್ಲೂ ತಪ್ಪು ಮಾಡಿದರೆ ಇನ್ಸ್ಟಾಗ್ರಾಮ್ ಡಿಆಕ್ಟಿವೇಟ್ ಮಾಡಿದರೆ ರೀಟ್ರೈವ್ ಮಾಡೋದು ಸೈಬರ್ ಕ್ರೈಮ್ ಅವ್ರಿಗೇನು ದೊಡ್ಡ ಕೆಲಸ ಅಲ್ಲ. ಅವ್ರು ರೀಟ್ರೈವ್ ಮಾಡ್ತಾರೆ, ಹೆಂಗೆ ಬೇಕಾದ್ರೆ ರೀಟ್ರೈವ್ ಮಾಡಿ ಏನೇನಾಗಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಸೊ ಅದು ಇನ್ಸ್ಟಾಗ್ರಾಮ್ ಡಿಆಕ್ಟಿವೇಟ್ ಮಾಡಿದ್ರು ಅವ್ನು ಏನಾದರೂ ಇದ್ದರೆ ತೆಗಿಬೋದು. ಅದು ಸೈಬರ್ ಕ್ರೈಮು ಮತ್ತು ಪೊಲೀಸವ್ರು ನೋಡ್ಕೋತಾರೆ. ಆದರೆ ಅವನು ಏನೋ ಇತ್ತು ಅನ್ನೋದಕ್ಕೆ ಕಾರಣ ನಮಗೆ ಗೊತ್ತಿಲ್ಲ. ಸೊ ನಾವು ಹೇಳ್ತಲ್ವ ಅವ್ನ ಮನಸ್ಸಲ್ಲಿ ಏನು ನೋಡ್ತಾಯಿತ್ತು ಅವಾಗ ಯಾರಿಗೆ ಗೊತ್ತು. ಸೊ ನಾನು ತುಂಬ ಇಷ್ಟಪಡ್ತೇನೆ ಇನ್ಸ್ಟಾಗ್ರಾಮ್ ಕೂಡ ನನ್ನ ಜೊತೆಗೆ ಸಾಯಿಲಿ ಅಂದ್ಬಿಟ್ಟು ಡಿಆಕ್ಟಿವೇಟ್ ಮಾಡಿರ್ಬೋದು ಅವನು, ಯಾರಿಗೆ ಗೊತ್ತು. ಸೊ ಅದು ನೀವು ಹೇಳ್ದಂಗೆ ಏನೋ ಇತ್ತು ಅಂದರೆ ಅದು ಇದ್ರೂ ತೆಗಿಬೋದು. ಸೈಬರ್ ಕ್ರೈಮ್ ಅವರಾಗಲಿ ಇನ್ನೊಂದಾಗಲಿ ತೆಗೆದುಬಿಟ್ಟು ಹೇಳ್ಬೋದು. ಅದ್ರ ಬಗ್ಗೆ ಅವ್ರು ಪೊಲೀಸವರು ಸೈಬರ್ ಕ್ರೈಮ್ ಅವ್ರು ಇದು ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಅವ್ನ ಮನಸ್ಸಲ್ಲಿ ಆ ಟೈಮಲ್ಲಿ ಏನು ನೋಡುತ್ತೆ, ಯಾಕೆ ಡಿಆಕ್ಟಿವೇಟ್ ಮಾಡ್ಬೋದು ಅಂತ ಅನಿಸಿತ್ತು ಅಂದರೆ ಅದು ಅವ್ನಿಗೆ ಬಿಟ್ಟಿತ್ತು. ಸೊ ನನ್ನ ಪ್ರಕಾರ ಹಿಂಗೆ ಅನಿಸಿರ್ಬೋದೇನೋ ಅವನಿಗೆ, ನನ್ನ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಸಾಯಲಿ ಅನ್ನೋದೊಂದಿತ್ತೇನೋ. ಸೊ ಹಂಗಾಗಿ ಡಿಆಕ್ಟಿವೇಟ್ ಮಾಡಿದ್ದಾನೆ. ಸೊ ಇದಿಷ್ಟು ಕ್ಲಾರಿಟಿಗಳು ಕೊಡಬೇಕಾಗಿದೆ. ನೆಕ್ಸ್ಟು ರೋಷನ್ ವಿಡಿಯೋ ಬರೋದಿಲ್ಲ. ಸೊ ದಯವಿಟ್ಟು ಕಾಮೆಂಟ್ಸ್ ಮಾಡೋರು ನೋಡ್ಕೊಂಡು ಕಾಮೆಂಟ್ ಮಾಡಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಇದ್ದಾಗ ಅವ್ನು ಕಾಮೆಂಟ್ ಮಾಡಿದ್ರೆ ಅವನು ಬಂದು ಕ್ಲಾರಿಫೈ ಮಾಡ್ತಾನೆ. ಅವ್ನು ಇಲ್ಲದೆ ಇರಬೇಕಾದ್ರೆ ಕಾಮೆಂಟ್ಗಳು ಮಾಡ್ತಿದ್ರೆ ಅವನು ಕ್ಲಾರಿಫೈ ಮಾಡೋಕೆ ಅವನಿಲ್ಲ. ಸೊ ನಾವು 1 ಮಾಡ್ಬೋದು, 2 ಮಾಡ್ಬೋದು, 3 ಮಾಡ್ಬೋದು ವೀಡಿಯೋ. ಸೊ ಮತ್ತೆ ನಾವು ಅದು ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ. ಇಲ್ಲ ಅಂತ. ಸೊ ನಮಗೂ ಸಾಕಾಗುತ್ತೆ ಸೊ ವೀಡಿಯೋ ಮಾಡೋದು. ಆಮೇಲೆ ಇನ್ನೊಂದು ಕಾಮೆಂಟ್ ಹೇಳೋದು ಮರ್ತ್ಬಿಟ್ಟೆ, ಸಾರಿ. ರೋಷನ್ ಹೆಸರು ಹೇಳ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ಯಾ,
ಅವ್ರಿಗೆ ಅದು ಕಣಪ್ಪ ಚೆನ್ನಾಗಿ ದುಡ್ಡು ಮಾಡ್ತಿದ್ದೀನಿ, ನೆಕ್ಸ್ಟ್ ತಿಂಗಳು ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿಸ್ತೀನಿ, ಆಮೇಲೆ ಒಂದೆರಡು ಕಾರ್ ಇಳಿಸ್ತೀನಿ, ಅದನ್ನು ವೀಡಿಯೋ ಮಾಡಾಕ್ತೀನಿ ಅಷ್ಟೇ ಅಂತ ಒಂದು ಚೀಪ್ ಮೈಂಡೆಡ್ ಅವ್ರಿಗೆಲ್ಲ ಅಷ್ಟೇ ಉತ್ತರ. ಹೌದು ಮಾಡ್ತಾಯಿದ್ದೀನಿ, ಇದು ಮಾಡ್ಕೋತೀನಿ, ಇನ್ನು ಮನೆ ಕಟ್ಟಿಸಿ ಮನೆ ಗೃಹಪ್ರವೇಶ ಮಾಡೋದು ವೀಡಿಯೋ ಮಾಡಾಕ್ತೀನಿ, ಮತ್ತು 2 ಕಾರ್ ತೊಗೊಂಡು ಅದನ್ನು ವೀಡಿಯೋ ಮಾಡಾಕ್ತೀನಿ, ನೋಡ್ಕೊಳ್ಳಿ. ಸರಿನಾ? ಓಕೆನಾ? ಖುಷಿನಾ? ಸೊ ಅಷ್ಟೇ, ಇದೇನಿಲ್ಲ. ಅವ್ರಿಗೆಲ್ಲ ಇನ್ನೇನು ಕ್ಲಾರಿಟಿ ಮಾಡೋಕ್ಕಾಗೋದಿಲ್ಲ. ಏನಂದರೆ ಈ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಿದ್ರು ದುಡ್ಡಿಗೆ ಅಂತಲೇ ಜನ ಅಂದ್ಕೊಬಿಟ್ಟಿದ್ದಾರೆ. ನಾವು ಏನೇ ಒಂದು ಮಾಡಿದ್ರು ನಮ್ಮ ಎಮೋಷನ್ಗಳಿಗೆ ಅಥವಾ ನಮ್ಮ ಭಾವನೆಗಳಿಗೆ ಏನು ತುಕ್ಕು ಬೆಲೆ ಇಲ್ಲ, ಬರೀ ದುಡ್ಡಿಗೆ ಇವ್ರು ಮಾಡೋದು ಅನ್ನೋದು ಜನರ ಮೈಂಡ್ಗೆ ಫಿಕ್ಸ್ ಆಗಿಬಿಟ್ಟಿದೆ. ಅದು ನಾವು ತೆಗೋಕ್ಕಾಗೋದಿಲ್ಲ. ಯಾಕೆಂದರೆ ಯೂಟ್ಯೂಬಿಂದ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಗೊತ್ತಲ್ವಾ. ಸೊ ಏನು ಮಾಡಿದ್ರು ದುಡ್ಡಿಗೆ ಇವ್ರು ಮಾಡೋದು ಅನ್ನೋದೊಂದು ಕೂತ್ಬಿಟ್ಟಿದೆ ಮೈಂಡ್ ಸೆಟ್ಟು. ಅದನ್ನು ನಾವು ಬದಲಾಯಿಸೋಕೆ ಆಗೋದೇ ಇಲ್ಲ. ಸ್ಯಾಮ್ ಸಮೀರ್ ಅವ್ರಿಗೇನೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಂತೆ, ನೀವು ಅಕ್ಕ ಮೇಲೆ ಪ್ರೀತಿಯಿಂದ ಮೊಬೈಲ್ ಕೊಡಿಸಿಲ್ಲ, ಯೂಟ್ಯೂಬ್ ಬ್ಲಾಗ್ ಆಗಲಿ ಅಂದ್ಬಿಟ್ಟು ಮೊಬೈಲ್ ಕೊಡಿಸಿದ್ದೀರಾ ಅಂತ. ಅದಕ್ಕೆ ಅವರು ರಿಪ್ಲೈ ಕೊಟ್ಟಿದ್ರು. ಅದೇ ಒಂದು ಅದು ಸ್ಯಾಮ್ ಸಮೀರ್ ಅವ್ರು ಹಾಕೊಂಡು ಕೊಡ್ಸಿರೋದು 2 ಲಕ್ಷ ಮೊಬೈಲು, ಒಂದು ವ್ಲಾಗಿಂದ 2 ಲಕ್ಷ ಬಂದ್ಬಿಡುತ್ತಾ? ಅದು ನಮ್ಮ ಎಮೋಷನ್ನು, ನಮ್ಮ ಒಂದು ಭಾವನೆಗಳಿರ್ತದೆ, ಅದನ್ನು ಬಿಟ್ಟು ಅದನ್ನು ವ್ಲಾಗ್ ಮಾಡೋದು ನಾವು. ಅದರಿಂದ ನಾವು ಹಾಕಿದ ದುಡ್ಡು ವಾಪಸ್ ಬಂದ್ಬಿಡುತ್ತಾ? ಪ್ರೀತಿಗೋಸ್ಕರನೇ ಕೊಡಿಸೋದು. ಬಟ್ ನಾವಿರೋ ಸೋಷಿಯಲ್ ಮೀಡಿಯಾದಲ್ಲಿ ಇದರಿಂದ ನಾವು ಡೈಲಿ ಏನೇನು ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಕೊಡೋದ್ರಿಂದ ಅದು ಎಲ್ರಿಗೂ ಯಾಂತ್ರಿಕವಾಗಿ ಕಾಣುತ್ತೆ, ಭಾವನೆಗಳು ಕಾಣಿಸೋದಿಲ್ಲ. ಸೊ ಅಂಥವ್ರ ಮೈಂಡಿಂದ ನಾವು ತೆಗ್ದೋಕ್ಕಾಗಲ್ಲ. ಅದು ಅವರೇ ಅರ್ಥ ಮಾಡ್ಕೋಬೇಕು. ಸೊ ದುಡ್ಡು ಬರುತ್ತೆ ಅಂದ ಮಾತ್ರಕ್ಕೆ ಏನು ಮಾಡಿದ್ರು ದುಡ್ಡಿಗೆ ಆಯಿತು ಅಂದ್ಕೊಳ್ಳಿ, ಬದಲಾಯಿಸೋಕ್ಕಂತೂ ಆಗೋದಿಲ್ಲ. ಸೊ ಇಷ್ಟೇ, ಎಷ್ಟೆಲ್ಲ ಕ್ಲಿಯರ್ ಮಾಡಬೇಕಾಗಿತ್ತು ನಾನು. ಸೊ ಇಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ನಾನು ಬೇರೆ ಬ್ಲಾಗ್ಸ್ಗಳು ಬರ್ತವೆ, ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಇಲ್ಲಿಗೆ ಒಂದು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.